ಶ್ರೀಕೋಡಿ ಸಿದ್ದೇಶ್ವರ ಮಠದಲ್ಲಿ ನೇಣು ಬಿಗಿದುಕೊಂಡು ಮಠದ ಭಕ್ತ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ನಾಲವಾರ ಗ್ರಾಮದಲ್ಲಿರುವಂತಹ ಶ್ರೀಕೋಡಿ ಸಿದ್ದೇಶ್ವರ ಮಠದಲ್ಲಿ ಈ ಒಂದು ಘಟನೆ ನಡೆದಿದೆ. ಮಠದ ಪೀಠಾಧಿಪತಿ ಶ್ರೀ ತೋಟೇಂದ್ರ ಶಿವಾಚಾರ್ಯ ಸ್ವಾಮೀಜಿಯ ಅಳಿಯ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. 35 ವರ್ಷದ ಗುಂಡು ಹಿರೇಮಠ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದು, ಪತ್ನಿ ತವರು ಮನೆ ಸೇರಿದ್ರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಲೋಕಸಭೆಯಲ್ಲಿ ರಾಷ್ಟ್ರಪತಿ ಭಾಷಣದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಈ ವೇಳೆ ದೇಶದ ಜನತೆಗೆ ವಿಕಸಿತ ಭಾರತದ ಮೇಲೆ ನಂಬಿಕೆ ಬಂದಿದೆ. ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು ಎಂದಿರುವಂತಹ ಮೋದಿ, ಕೆಲವು ಜನ ನಕಾರಾತ್ಮಕವಾಗಿಯೇ ಇದ್ದಾರೆ ಎನ್ನುವುದು ದುಃಖದ ಸಂಗತಿ ಅಂತ ಹೇಳಿದ್ರು. ಇನ್ನು ರಾಷ್ಟ್ರಪತಿಗಳ ಭಾಷಣ ಹೊಸ ಭರವಸೆಯನ್ನ ತಂದಿದೆ. 25 ಕೋಟಿ ಜನರನ್ನ ಬಡತನದಿಂದ ಮೇಲೆತ್ತಲಾಗಿದೆ. ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಸುಳ್ಳು ಭರವಸೆಗಳನ್ನ ನೀಡಿಲ್ಲ ಅಂತ ಹೇಳಿದ್ರು. ಕಳೆದ 10 ವರ್ಷದಲ್ಲಿ 4 ಕೋಟಿ ಹೊಸ ಮನೆಗಳನ್ನು ನೀಡಲಾಗಿದೆ. 12 ಕೋಟಿ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಇದೆಲ್ಲವೂ ಕೂಡ ವಿಕಸಿತ ಭಾರತಕ್ಕೆ ನಾಂದಿ ಎಂದಿರುವಂತಹ ಮೋದಿ, 16 ಕೋಟಿ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯೇ ಇರಲಿಲ್ಲ. 12 ಕೋಟಿ ಮನೆಗಳಿಗೆ ಕುಡಿಯುವ ನೀರನ್ನು ಒದಗಿಸಲಾಗಿದೆ. ಕಳೆದ 10 ವರ್ಷಗಳಲ್ಲಿ ನಮ್ಮ ಕೆಲಸ ರಾಷ್ಟ್ರಪತಿಗಳ ಮಾತಿನಲ್ಲಿ ಕಾಣಿಸ್ತಿದೆ. ನಮ್ಮ ಸ್ವಚ್ಛತಾ ಅಭಿಯಾನವನ್ನ ಅಣುಕಿಸಿದ್ರು. ನಾವೇನೋ ತಪ್ಪು ಮಾಡ್ತಿದ್ದೀವಿ ಅನ್ನೋ ರೀತಿ ಅಣುಕಿಸಿದ್ರು ಅಂತ ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಉತ್ತರಾಖಂಡದ ನಂತರ ಗುಜರಾತ್ನಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರಲು ಮುಂದಾಗಿದೆ. ಕರಡು ಮಾರ್ಗಸೂಚಿ ತಯಾರಿಸಲು 5 ಸದಸ್ಯರ ಸಮಿತಿಯನ್ನ ರಚಿಸಿದೆ. ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ರಂಜನಾ ದೇಸಾಯಿ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿದ್ದು 45 ದಿನಗಳಲ್ಲಿ ಕರಡು ವರದಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಈ ಬಗ್ಗೆ ಮಾತನಾಡಿದ ಟಿಎಂಸಿ ಸಂಸದ ಶತ್ರುಘ್ನ ಸಿನ್ಹಾ, ಉತ್ತರಾಖಂಡ್ನಲ್ಲಿ ಯುಸಿಸಿ ಅನುಷ್ಠಾನವು ಪ್ರಾಥಮಿಕವಾಗಿ ಶ್ಲಾಘನೀಯ. ಯುಸಿಸಿ ದೇಶದಲ್ಲಿ ಇರಬೇಕು ಮತ್ತು ಎಲ್ಲರೂ ಒಪ್ಕೊಳ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೆ ಇದರಲ್ಲಿ ಹಲವು ಸೂಕ್ಷ್ಮ ಗುರುತುಗಳು ಮತ್ತು ಲೋಪದೋಷಗಳಿವೆ ಅಂತ ಹೇಳಿದ್ದಾರೆ. ವಕ್ಫ್ ಕಾನೂನು ವಿಚಾರದಲ್ಲಿ ಎಐಎಂಐಎಂ ಸಂಸದ ಅಸಾಸುದ್ದೀನ್ ಓವೈಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೋಕಸಭೆಯಲ್ಲಿ ಮಾತನಾಡಿರುವಂತಹ ಅವರು, ಪ್ರಸ್ತುತ ವಕ್ಫ್ ಕಾನೂನನ್ನ ತಂದ್ರೆ ಅದು ಸಂವಿಧಾನದ ಆರ್ಟಿಕಲ್ 25, 26 ಮತ್ತು 14ರ ಉಲ್ಲಂಘನೆ ಆಗುತ್ತದೆ ಅಂತ ಹೇಳಿದ್ರು. ನಾಳೆ ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ದೆಹಲಿಯ ಎಲ್ಲ 70 ಸ್ಥಾನಗಳಿಗೂ ಬೆಳಗ್ಗೆ 7 ಗಂಟೆಯಿಂದ ಮತದಾನ ನಡೆಯಲಿದ್ದು, ದೆಹಲಿಯ 1,55,00,000 ಮತದಾರರು ದೆಹಲಿ ಸರ್ಕಾರವನ್ನ ಆಯ್ಕೆ ಮಾಡಲಿದ್ದಾರೆ. ಚುನಾವಣೆಗೆ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಫೆಬ್ರವರಿ 8ಕ್ಕೆ ಫಲಿತಾಂಶ ಹೊರಬೀಳಲಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ನಡೆದ ಕಾಲ್ತುಳಿತ ಪ್ರಕರಣದ ಬಗ್ಗೆ ಸಂಸದೆ ಹೇಮಾ ಮಾಲಿನಿ ಮಾತನಾಡಿ, ಇದೇನು ದೊಡ್ಡ ವಿಚಾರ ಅಲ್ಲ ಅಂತ ಹೇಳಿದ್ರು. ಇತ್ತೀಚೆಗೆ ಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿ 30 ಜನರು ಸಾವನ್ನಪ್ಪಿದ್ರು. ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅಮೆರಿಕದಿಂದ 205 ಮಂದಿ ಭಾರತೀಯರನ್ನ ಹೊರಹಾಕಲಾಗಿದೆ. ಅಕ್ರಮ ವಲಸಿಗರು ಅಂತ ಗುರುತಿಸಿದ್ದ 205 ಜನರನ್ನ ಹೊತ್ತ ಅಮೆರಿಕ ವಾಯುಸೇನೆಗೆ ಸೇರಿದ ಗ್ಲೋಬಲ್ ಮಾಸ್ಟರ್ C-17 ವಿಮಾನದಲ್ಲಿ ಕರೆತರಲಾಗ್ತಾ ಇದೆ. ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರಹಾಕುವ ಕೆಲಸ ಮಾಡಿದ್ದಾರೆ. ಟೆಕ್ಸಾಸ್ನಿಂದ ಹೊರಟಿರುವ ವಿಮಾನ 24 ಗಂಟೆ ಸಮಯದಲ್ಲಿ ಭಾರತಕ್ಕೆ ಆಗಮಿಸಲಿದೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಚೀನಾ ಹಣಕಾಸು ಇಲಾಖೆ ಮಹತ್ವದ ನಿರ್ಣಯವನ್ನು ಮಾಡಿದ್ದು, ಅಮೆರಿಕದಿಂದ ಆಮದು ಆಗುವ ವಸ್ತುಗಳ ಮೇಲೆ ಹೆಚ್ಚುವರಿಯಾಗಿ 15% ತೆರಿಗೆ ವಿಧಿಸುವುದಾಗಿ ಘೋಷಣೆ ಮಾಡಿದೆ. ಕಲ್ಲಿದ್ದಲು ಹಾಗೂ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಮೇಲೆ ಹೆಚ್ಚುವರಿ ತೆರಿಗೆ ವಿಧಿಸಿದೆ. ಫೆಬ್ರವರಿ 10ರಿಂದ ಈ ಹೊಸ ತೆರಿಗೆ ಜಾರಿ ಆಗ್ತಿದೆ. ಅಮೆರಿಕದಿಂದ ಬರುವ ಕಚ್ಚಾ ತೈಲ, ಕೃಷಿ ಉಪಕರಣ, ಕೆಲವು ಕಾರುಗಳು ಮತ್ತು ಟ್ರಕ್ಗಳ ಮೇಲೆ 10% ಹೆಚ್ಚುವರಿ ತೆರಿಗೆ ವಿಧಿಸಿದೆ. ಇತ್ತೀಚೆಗೆ ಚೀನಾ ವಸ್ತುಗಳ ಮೇಲೆ ತೆರಿಗೆ ಹಾಕುವುದಾಗಿ ಅಮೆರಿಕ ಹೇಳಿಕೊಂಡಿತ್ತು. ಅಮೆರಿಕ ತೆರಿಗೆ ವಾರ್ ನಡೆಸ್ತಾ ಇರುವ ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಫೆಬ್ರವರಿ 12ರಿಂದ 14ರ ತನಕ ಪ್ರಧಾನಿ ಮೋದಿ ಅಮೆರಿಕ ಪ್ರವಾಸದಲ್ಲಿ ಇರಲಿದ್ದಾರೆ. ಪ್ಯಾರಿಸ್ ಭೇಟಿ ಬಳಿಕ ವಾಷಿಂಗ್ಟನ್ ಡಿಸಿಗೆ ತೆರಳಲಿದ್ದಾರೆ. ಡೊನಾಲ್ಡ್ ಟ್ರಂಪ್ ಜೊತೆಗೆ ವ್ಯಾಪಾರ ವಹಿವಾಟು ರಕ್ಷಣೆ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗ್ತಾ ಇದೆ. ಬೆಲ್ಜಿಯಂ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬರ್ತ್ಡೇ ವೇವರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ತಿಳಿಸಿದರು. ಹೃದಯಪೂರ್ವಕ ಶುಭಾಶಯಗಳು ಎಂದಿರುವಂತಹ ಪ್ರಧಾನಿ ಮೋದಿ, ಮುಂದಿನ ದಿನಗಳಲ್ಲಿ ಬೆಲ್ಜಿಯಂ ಹಾಗೂ ಭಾರತ ಜೊತೆಗೂಡಿ ಕೆಲಸ ಮಾಡೋಕೆ ಎದುರು ನೋಡ್ತಿರೋದಾಗಿ ತಿಳಿಸಿದರು. Du 9 juin, la nouvelle équipe fédérale est enfin prête à se mettre au travail. Le pays attendait ce moment avec impatience. Après la mise en place ಬಾಂಗ್ಲಾದೇಶ
ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟ ಬಳಿಕ ಹಿಂದೂಗಳು ಸೇರಿದಂತೆ ಇತರೆ ಸಣ್ಣ ಪುಟ್ಟ ಸಮುದಾಯಗಳ ಮೇಲೆ ದಾಳಿ ನಡೆದಿತ್ತು. ಇದೀಗ ಭಾರತ ಮತ್ತು ಇತರೆ ದೇಶಗಳು ಬಾಂಗ್ಲಾದೇಶದಿಂದ ಅಂತರ ಕಾಯ್ದುಕೊಳ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿರುವ ಬಾಂಗ್ಲಾ ದಾಳಿಕೋರರ ಮೇಲೆ ಕಠಿಣ ಕ್ರಮಕ್ಕೆ ಆದೇಶ ಮಾಡಿದೆ. ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ಭದ್ರತಾ ಪಡೆಗಳಿಗೆ ಈ ಆದೇಶ ಮಾಡಿದ್ದು, ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ನಡೆಯುವ ದಾಳಿಯನ್ನ ತಡೆಯುವಂತೆ ಸೂಚಿಸಿದ್ದಾರೆ. ಎಲ್ಲರನ್ನ ರಕ್ಷಿಸುವುದು ನಮ್ಮ ಹೊಣೆ ಅಂತ ಹೇಳಿದರು.